ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಹೊಂಗಿರಣ ಭಾಗ 199. ಮಿಸ್ಟರ್ ಮಿಥುನ್, ನೀವೊಬ್ಬರು ಸಭ್ಯ ಮನುಷ್ಯ. ಈ ಸೊಸೈಟಿಯಲ್ಲಿ ನನ್ನ ಸ್ಟೇಟಸ್ಗೆ ಮ್ಯಾಚ್ ಆಗುತ್ತೀರಾ ಎಂದು ಯೋಚಿಸಿ ನಿಮ್ಮ ಮನೆಯ ಸಂಬಂಧ ಬೆಳೆಸಲು ಬರಲಿಲ್ಲ ನಾನು. ನನ್ನ ಮಗಳು ನಿಮ್ಮ ಮಗನನ್ನೇ ಮದುವೆಯಾಗಬೇಕು ಎಂದು ಆಸೆಪಟ್ಟಳಲ್ಲ ಎಂದು ನಿಮ್ಮ ಮನೆಯ ಸಂಬಂಧ ಬೆಳೆಸಲು ಬಂದೆ ಅಷ್ಟೇ. ಈಗಲೂ ನಾನು ಒಂದು ಮಾತು ಹೇಳಿದರೆ ನನ್ನ ಮಗಳನ್ನು ಮದುವೆಯಾಗಲು ಟಾಪ್ ಬಿಸ್ನೆಸ್ ಮ್ಯಾನ್ಗಳು ಸಾಲು ನಿಲ್ಲುತ್ತಾರೆ. ಅಂಥದ್ದರಲ್ಲಿ ನಾನು ನಿಮ್ಮ ಮನೆಯ ಸಂಬಂಧವನ್ನು ಬೆಳೆಸಲು ಬಂದೆ. ಆದರೆ ವಿಧಿಲಿಖಿತ ಬೇರೆಯೇ ಇತ್ತು, ಅದು ಆಗಲಿಲ್ಲ. ನಾನು ಕೂಡ ನನ್ನ ಮಗಳ ಹಣೆಯಲ್ಲಿ ನಿಮ್ಮ ಮಗನ ಹೆಸರು ಬರೆದಿಲ್ಲ ಎಂದು ಸುಮ್ಮನಾದೆ. ಆದರೆ ನಿಮ್ಮ ಮಗ ಮನೆಗೆ ಬಂದು ನನ್ನ ಮಗಳ ಮೇಲೆ ಕೈ ಮಾಡಿ ಹೋಗಿದ್ದಾನೆ. ನಾನೇ ಇದುವರೆಗೂ ನನ್ನ ಮಗಳ ಮೇಲೆ ಒಂದು ದಿನವೂ ರೇಗಿಲ್ಲ. ಅಂಥದ್ದರಲ್ಲಿ ಅವಳ ಮೇಲೆ ಕೈ ಮಾಡಲು ಎಷ್ಟು ಧೈರ್ಯ ಅವನಿಗೆ? ಅಂದು ಫ್ಯಾಕ್ಟರಿಯಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತು ಏನೋ ಕೆಲಸ ಮಾಡುತ್ತಿದ್ದಂತಹ ಮಿಥುನ್ ಅವರ ಕ್ಯಾಬಿನ್ ಒಳಗೆ ಗೂಳಿಯ ಹಾಗೆ ನುಗ್ಗಿದ ಆನಂದ್ ರಾವ್ ಅವರು ಬಾಯಿಗೆ ಬಿಡುವು ಕೊಡದೆ ಹಾಗೆ ಒಂದೇ ಸಮ ಮಾತನಾಡುತ್ತಿದ್ದರು. ಮಿಸ್ಟರ್ ರಾವ್, ನಾಲಿಗೆ ಇದೆ ಎಂದು ಹೇಗೆ ಬೇಕೋ ಹಾಗೆ ಮಾತನಾಡಬೇಡಿ. ನನ್ನ ಮಗ ನಿಮ್ಮ ಮಗಳ ಮೇಲೆ ಕೈ ಮಾಡಿದ್ದಾನೆ ಎಂದರೆ ಅದಕ್ಕೆ ಬೇರೆ ಕಾರಣವೇ ಇರುತ್ತದೆ. ನನ್ನ ಮಗ ಸುಮ್ಮನೆ ಹಾಗೆಲ್ಲ ತಪ್ಪು ಮಾಡುವವನಲ್ಲ. ತಮ್ಮ ಮಗನ ಬಗ್ಗೆ ಚೆನ್ನಾಗಿ ತಿಳಿದಿರುವ ಅವರು ಮಗನ ಪರ ಮಾತನಾಡಿದರು. ಎತ್ತವರಿಗೆ ಹೆಗ್ಗಣ ಮುದ್ದು ಎಂದು ಹೇಳುತ್ತಾರೆ. ನಿಮ್ಮ ಮಗನ ಪರ ಮಾತನಾಡಿದ ತಕ್ಷಣ ಅವನ ತಪ್ಪುಗಳನ್ನು ಮುಚ್ಚಿ ಹಾಕಲು ಆಗುವುದಿಲ್ಲ. ಒಂದು ಹೆಣ್ಣಿನ ಮೇಲೆ ಕೈ ಮಾಡಿರುವ ಅವನು ಎಷ್ಟು ಸಭ್ಯ ಎಂದು ತಿಳಿಯುತ್ತದೆ. ಆನಂದ್ ರಾವ್ ಕೂಡ ಸೋಲದೆ ಮಾತನಾಡಿದರು. ನೋಡಿ ಮಿಸ್ಟರ್ ರಾವ್, ನಿಮ್ಮ ಮಗಳ ತಪ್ಪು ಮಾಡಿರುವುದಕ್ಕೆ ಕೋಪದಲ್ಲಿ ನನ್ನ ಮಗ ಹಾಗೆ ಮಾಡಿದ್ದಾನೆ. ಹಾಗಂತ ನಿಮ್ಮ ಮಗಳ ಮೇಲೆ ಕೈ ಮಾಡಿದ್ದು ಸರಿ ಎಂದು ಹೇಳುತ್ತಿಲ್ಲ. ಕೈ ಮಾಡುವ ಹಾಗೆ ಮಾಡಿರುವುದು ನಿಮ್ಮ ಮಗಳೇ ಅಲ್ಲವಾ? ನಿಮ್ಮ ಮಗಳಿಂದ ನನ್ನ ಮಗ ಸೊಸೆ ದೂರವಾಗಿದ್ದರು. ನಿಮ್ಮ ಮಗಳು ಜೀವನವನ್ನು ಹುಡುಗಾಟ ಎಂದು ತಿಳಿದಿದ್ದಾಳೆ. ಅವಳಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ಇಲ್ಲಿ ಬಂದು ನನ್ನ ಮಗನ ಮೇಲೆ ತಪ್ಪು ಹೊರಿಸುತ್ತಿದ್ದೀರಾ? ನನ್ನ ಮಗಳು ಆ ರೀತಿ ಮಾಡಲು ಕಾರಣ ನಿಮ್ಮ ಮಗ ಮೊದಲು ಮದುವೆಯಾಗುತ್ತೇನೆ ಎಂದು ನಂಬಿಸಿ ಕುತ್ತಿಗೆ ಕುಯ್ದು ಬೇರೆ ಯಾರನ್ನು ಮದುವೆಯಾದರೆ ಅವಳು ತಾನೇ ಏನು ಮಾಡುತ್ತಾಳೆ? ಈಗಲೂ ಕೂಡ ತನ್ನ ಮಗಳು ತಪ್ಪು ಮಾಡಿದ್ದಾಳೆ ಎಂದು ಆಲೋಚಿಸದ ವ್ಯವಧಾನ ಅವರಲ್ಲಿ ಇಲ್ಲ. ತನ್ನ ಮಗಳು ಮಾಡಿದ್ದೇ ಸರಿ ಎಂದು ವಾದ ಮಾಡುತ್ತಿದ್ದಾರೆ. ಮಗಳ ತಪ್ಪನ್ನು ಸಮರ್ಥನೆ ಮಾಡಿಕೊಂಡು ಅವಳು ಮಾಡಿದ್ದೇ ಸರಿ ಎಂದು ವಾದಿಸುವ ನಿಮ್ಮಂಥವರ ಬಳಿ ಮಾತನಾಡಿ ಪ್ರಯೋಜನವಿಲ್ಲ. ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಚೇಂಬರ್ ಎಂದು ಕೂಗಿದರು. ಮಿಸ್ಟರ್ ಮಿಥುನ್, ನಾನು ಯಾರು, ನನ್ನ ಪವರ್ ಏನು ಎಂದು ತಿಳಿದು ಕೂಡ ನನ್ನನ್ನೇ ಆಚೆ ಹೋಗು ಎಂದು ಹೇಳುತ್ತಿದ್ದೀರಾ? ನಿಮ್ಮ ಮಗನನ್ನು ಎಂದಿಗೂ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಕೋಪದಲ್ಲಿ ಹೇಳಿ ಆಚೆ ಹೋಗಿದ್ದರು ಆನಂದ್ ರಾವ್. ಆನಂದ್ ರಾವ್ ಅವರು ಆಡಿದ ಮಾತಿನ ಬಗ್ಗೆ ಚಿಂತೆ ಹತ್ತಿತ್ತು ಮಿಥುನ್ ಅವರಿಗೆ. ತನ್ನ ಮಗನಿಗೆ ಏನಾದರೂ ತೊಂದರೆ ಮಾಡುತ್ತಾರೆ ಎನ್ನುವ ಯೋಚನೆ ಶುರುವಾಗಿತ್ತು. ಕೆಲಸದ ಕಡೆ ಗಮನ ಕೊಡಲು ಆಗದೆ ಬೇಗನೆ ಮನೆಗೆ ಬಂದಿದ್ದರು. ಎಂದಿಗೂ ಇಷ್ಟು ಮಂಕಾಗಿರುವ ಗಂಡನನ್ನು ನೋಡದೇ ಇರುವವರು, ಏನಾಯಿತು, ಯಾಕೆ ಇವತ್ತು ಡಲ್ಲಾಗಿದ್ದೀರಾ ಎಂದು ಸ್ಪಂದನ ಅವರು ಕೇಳಿದರೆ, ಏನಿಲ್ಲ, ಸ್ವಲ್ಪ ತಲೆನೋವು, ಅದಕ್ಕೆ ಬೇಗ ಬಂದೆ ಎಂದು ಸಾಬೂಬು ಹೇಳಿದರು. ಆನಂದ್ ರಾವ್ ಆಡಿದ ಮಾತುಗಳನ್ನು ಈಗ ಮನೆಯಲ್ಲಿ ಎಲ್ಲರಿಗೂ ಹೇಳಿದರೆ ಎಲ್ಲರಿಗೂ ಬೇಸರವಾಗುತ್ತದೆ ಎಂದು ಯಾರಿಗೂ ಹೇಳದೆ ಸುಮ್ಮನಾದರು. ಹಾಗಂತ ಇದರ ಬಗ್ಗೆ ಮಗನ ಬಳಿ ಮಾತನಾಡಿ ಅವನಿಗೆ ಬುದ್ಧಿ ಹೇಳಬೇಕು ಎಂದುಕೊಂಡರೂ ಸಹ ಒಂದು ರೀತಿ ಯೋಚಿಸಿದರೆ ಅವನು ಮಾಡಿದ್ದು ಸರಿಯಾಗಿದೆಯಲ್ಲ, ಅವನಿಗೆ ಏನು ಅಂತ ಬುದ್ಧಿ ಹೇಳಲಿ ಎಂದು ಯೋಚಿಸಿ ಹಾಗೆ ಸುಮ್ಮನಾದರು. ಊಟ ಮುಗಿಸಿ ಕೋಣೆಗೆ ಬಂದ ಧನುಷ್ ಅದಾಗಲೇ ಮಲಗಿದ್ದನು. ಅದನ್ನು ನೋಡಿ ಇದೇನು ಇಷ್ಟು ಬೇಗ ಮಲಗಿದ್ದಾನೆ ಎಂದುಕೊಂಡು ಅವನನ್ನು ಏಳಿಸಲು ಹೋಗದೆ ತನ್ನ ಪಾಡಿಗೆ ತಾನು ಒಂದು ಬದಿಗೆ ಮಲಗಿದಳು. ಪಾಪ, ಅವಳಿಗೇನು ಗೊತ್ತು ಅವನು ಮಲಗಿರುವ ಹಾಗೆ ನಟನೆ ಮಾಡುತ್ತಿದ್ದಾನೆ ಎಂದು. ಅವಳು ಮಲಗುವುದನ್ನು ಕಾಯುತ್ತಿದ್ದವನು ಅವಳು ಬಂದು ಮಲಗಿದ ತಕ್ಷಣ ಅವಳ ನಡುವಿನ ಮೇಲೆ ಕೈ ಹಾಕಿ ತನ್ನತ್ತ ಎಳೆದುಕೊಂಡಿದ್ದನು. ಅವನ ನಡೆಗೆ ಬೆಚ್ಚಿದವಳು, ಧನು, ನೀನಿನ್ನೂ ಮಲಗಿಲ್ವಾ ಎಂದು ಕಣ್ಣು ದಪ್ಪ ಮಾಡಿ ಕೇಳಿದಳು. ಇಷ್ಟು ಬೇಗ ನಿದ್ದೆ ಬರುತ್ತಾ ಹೇಳು? ಇಷ್ಟು ದಿನ ನಿನ್ನ ಪಕ್ಕದಲ್ಲಿ ಇಲ್ಲದೆ ಎಷ್ಟು ಒದ್ದಾಡಿದ್ದೀನಿ ಎನ್ನುವುದು ನನಗೆ ಗೊತ್ತು.
ಈಗ ಅಷ್ಟು ಸುಲಭವಾಗಿ ಮಲಗುತ್ತೀನಾ ಎಂದು ಕೊರಳಿನ ಬಳಿ ಬಾಗಿ ಮೋಹಕವಾಗಿ ಹೇಳಿದನು. ಅವನ ಬಿಸಿ ಉಸಿರು ಇವಳ ಕೊರಳಿಗೆ ರಾಚುತ್ತಿದ್ದರೆ ಅವಳ ಹೃದಯದ ಬಡಿತ ಏರುಪೇರಾಗುತ್ತಿತ್ತು. ಧನು, ಒಂದೇ ದಿನದಲ್ಲಿ ತುಂಬ ಬದಲಾಗಿದ್ದೀಯ ಎಂದರೆ ಯಾವ ರೀತಿ ಎಂದನು. ಅದು ದೂರ ನಿಂತು ಮಾತನಾಡುವುದಿಲ್ಲ, ಹತ್ತಿರಕ್ಕೆ ಬಂದು ಮಾತನಾಡುತ್ತೀಯ ಎಂದು ತಡೆದು ನುಡಿದಿದ್ದಳು. ಹೌದು, ಎಷ್ಟು ದೂರ ನಿಂತು ಮಾತನಾಡಬೇಕು ನೀನೇ ಹೇಳು ಎನ್ನುತ್ತಿದ್ದ ಹಾಗೆ ಅವಳನ್ನು ತನ್ನೆಡೆಗೆ ತಿರುಗಿಸಿ ಕೇಳಿದನು. ಇಷ್ಟು ದೂರ ಎಂದು ತಾನು ಕೂಡ ಅವನನ್ನು ತಬ್ಬಿಕೊಂಡು ಹೇಳಿದವಳ ಮಾತಿಗೆ ನಗು ಬಂದಿತ್ತು ಅವನಿಗೆ. ಅವನು ನಗುವುದನ್ನು ಅದ್ಭುತ ನೋಡಿದ ಹಾಗೆ ನೋಡುತ್ತಿದ್ದಳು. ಇದುವರೆಗೂ ಅವನು ಈ ರೀತಿ ನಗುವುದನ್ನು ನೋಡಿಲ್ಲ ಹುಡುಗಿ. ಅವನು ಜೋರಾಗಿ ನಗುವುದನ್ನು ನೋಡಿದವಳು, ನಿನಗೆ ನಗಲು ಬರುವುದಿಲ್ಲ ಎಂದು ತಿಳಿದಿದ್ದೆದನು. ಹೂವಿನಂತಹ ಮನಸ್ಸನ್ನು ಇರಿಸಿಕೊಂಡು ಮುಖದ ಮೇಲೆ ಕೋಪದ ಸೋಗೆ ಹೊತ್ತು ಯಾವಾಗಲೂ ಉರಿಸಿಂಗನ ಹಾಗೆ ಆಡುತ್ತಿರುವ ನೀನು ಹೀಗೆ ಯಾವಾಗಲೂ ನಗುತ್ತಿದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೀಯ ಗೊತ್ತಾ ಎಂದು ಹೇಳಿದವಳ ಮಾತು ಕೇಳಿ ಅವಳ ಮೇಲೆ ಬಾಗಿದವನು, ನಿನ್ನ ಮಾತಿನ ಅರ್ಥ ಏನು? ನಗಲಿಲ್ಲ ಎಂದರೆ ನಾನು ಚೆನ್ನಾಗಿ ಕಾಣಿಸುವುದಿಲ್ಲವಾ ಎಂದನು. ಆಗಲ್ಲದನು, ಯಾವಾಗಲೂ ಚೆನ್ನಾಗಿ ಕಾಣಿಸುತ್ತೀಯ, ನಕ್ಕರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೀಯ ಎಂದಳು. ಅವಳು ಮಾತನಾಡುವಾಗ ಆಚೀಚೆ ಚಲಿಸುತ್ತಿರುವ ತುಟಿಗಳನ್ನು ನೋಡಿದವನಿಗೆ ತನ್ನ ಮನದ ಆಸೆಗಳನ್ನು ಹತ್ತಿಕ್ಕಲು ಸಾಧ್ಯವಾಗಲಿಲ್ಲ. ಅದಾಗಲೇ ಹೆಂಡತಿಯ ಮೇಲೆ ಮುದ್ದುಕ್ಕಿತು ಅವನಿಗೆ. ಕಣ್ಣಿನ ರಪ್ಪೆಯನ್ನು ಅಲುಗಿಸದೆ ಅವಳ ಕಣ್ಣನ್ನೇ ನೋಡುತ್ತಿದ್ದವನು ಅವಳ ತುಟಿಯ ಬಳಿ ಬಾಗುತ್ತಿದ್ದ ಹಾಗೆ ಎಚ್ಚೆತ್ತ ಶರದಿ ಒಡನೆಯೇ ತನ್ನ ತುಟಿಗಳಿಗೆ ಕೈ ಅಡ್ಡ ಇರಿಸಿ, ಧನು, ಏನು ಮಾಡ್ತಿದ್ದೀಯಾ ಎಂದು ಆತಂಕದಿಂದ ಹೇಳಿದರೆ ನಿನಗೆ ಅರ್ಥವಾಗುವುದಿಲ್ಲ, ಮಾಡಿ ತೋರಿಸುತ್ತೇನೆ ಎಂದು ಹೇಳುತ್ತಾ ಅವಳ ಕೈ ಸಿರಿಸಿ ಮತ್ತೊಮ್ಮೆ ಅವಳ ಮೇಲೆ ಬಾಗುತ್ತಿದ್ದ ಹಾಗೆ, ಧನು ಪ್ಲೀಸ್, ನನಗೆ ಸ್ವಲ್ಪ ಟೈಮ್ ಬೇಕು ಎಂದಿದ್ದಳು. ಅವಳ ಮಾತಿಗೆ ಅವನಿಗೆ ನಿಜವಾಗಿಯೂ ಬೇಸರವಾಯಿತು. ಒಡನೆಯೇ ಅವಳ ಹಿಡಿತವನ್ನು ಬಿಟ್ಟು ಹಿಂದೆ ಸರಿದು ಕುಳಿತವನು, ಶರದಿ, ಹಾಗಾದರೆ ನಾನು ನಿನ್ನ ಹತ್ತಿರ ಬರುವುದು ನಿನಗೆ ಇಷ್ಟ ಇಲ್ಲವಾ ಎಂದು ಬೇಸರದಲ್ಲಿಯೇ ಹೇಳಿದನು. ಯಾವಾಗಲೂ ಅವನ ಸನಿಹ ಬಯಸುವವಳು ಹೇಗೆ ತಾನೇ ಇಲ್ಲ ಎಂದು ಹೇಳುತ್ತಾಳೆ. ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಂಡವನಿಗೆ ಏನು ಹೇಳುವುದು ಎನ್ನುವುದೇ ತೋಚಲಿಲ್ಲ. ಒಡನೆಯೇ ಎದ್ದು ಅವನ ಎದುರು ಕುಳಿತು ಅವನ ಕೈ ಹಿಡಿದವಳು, ಹಾಗೆಲ್ಲ ಹೇಳಬೇಡದನು, ನೀನು ನನ್ನ ಪ್ರಾಣ, ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀಯ ಎಂದಳು. ಇಲ್ಲ ಶರದಿ, ನಿನ್ನ ಒಪ್ಪಿಗೆಯನ್ನು ಕೇಳದೆ ಮುಂದುವರಿದದ್ದು ನನ್ನ ತಪ್ಪು, ಸಾರಿ ಎಂದನು ಬೇಸರದಲ್ಲಿ. ಅವನಿಗೆ ಪರಿಸ್ಥಿತಿಯನ್ನು ಹೇಗೆ ಅರ್ಥ ಮಾಡಿಸುವುದು ಎನ್ನುವ ಯೋಚನೆ ಕಾಡತೊಡಗಿತು ಶರದಿಗೆ. ಪ್ಲೀಸ್ ಧನು, 2 ನಿಮಿಷ ನನ್ನ ಮಾತನ್ನು ಕೇಳು. ನಾನು ಹೇಳಿದ್ದು ಹಾಗಲ್ಲ. ಇಷ್ಟು ದಿನ ನಿನ್ನನ್ನು ಪ್ರೀತಿಸುತ್ತಿದ್ದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದೇನೆ. ಇಷ್ಟು ದಿನ ನಮ್ಮಿಬ್ಬರ ಮಧ್ಯೆ ಬರೀ ಜಗಳವೇ ಆಗಿದೆ. ಈಗ ನಮ್ಮಿಬ್ಬರ ಮಧ್ಯೆ ಇರುವ ಮನಸ್ತಾಪ ದೂರವಾಗಿದೆ. ಅದಕ್ಕೆ ಸ್ವಲ್ಪ ದಿನ ನಾವಿಬ್ಬರು ಹೀಗೆ ಪ್ರೀತಿ ಮಾಡಿಕೊಂಡು ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದವಳು ಧನುಷ್ನ ಮೌನವನ್ನು ನೋಡಿ ಮತ್ತೆ ಮಾತು ಮುಂದುವರಿಸಿ, ನನ್ನ ಮಾತಿನಿಂದ ನಿನಗೆ ಬೇಜಾರಾಗಿದ್ದರೆ ಸಾರಿ ಧನು. ನನ್ನ ನಡವಳಿಕೆಯಿಂದ ನಿನಗೆ ಬೇಜಾರಾಗಿದೆ ಅಂದರೆ ನನಗೆ ಒಪ್ಪಿಗೆ ಇದೆ ಎಂದವಳ ಕಣ್ಣು ತುಂಬಿತು. ಶರದಿ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟು ಎಮೋಷ್ನಲ್ ಆಗ್ತಿದ್ದೀಯಾ? ನಾನು ಕೂಡ ನಿನ್ನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತು ಹೋಗಿದ್ದೇನೆ. ನೀನು ಹೇಳಿದಂತೆ ಆಗಲಿ, ನನಗೇನು ಬೇಸರ ಇಲ್ಲ ಎನ್ನುತ್ತಿದ್ದ ಹಾಗೆ ಥ್ಯಾಂಕ್ ಯು ಧನು ಎಂದು ಅವನ ಕೊರಳು ಬಳಿಸಿದಳು. ನೀನು ಹೀಗೆ ಹತ್ರ ಬಂದರೆ ನನ್ನ ಕತೆ ಗೋವಿಂದ ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದನು. ಧನು, ತುಂಬ ನಿದ್ದೆ ಬರುತ್ತಿದೆ, ಮಲಗೋಣ ಎನ್ನುತ್ತಿದ್ದ ಹಾಗೆ ಸರಿ ಎಂದು ತಲೆಯಡಿಸಿ ದಿಂಬಿಗೆ ತಲೆಯೇರಿಸಿದವನನ್ನು ನೋಡಿದವಳು, ಧನು 2 ಸೆಕೆಂಡ್ಸ್ ಕ್ಲೋಸ್ ಯುವರ್ ಐಸ್ ಎಂದಳು. ಯಾಕೆ ಎಂದು ಅನುಮಾನದಲ್ಲಿಯೇ ಕೇಳಿದನು. ಮುಚ್ಚು, ಆಮೇಲೆ ಹೇಳ್ತೀನಿ ಎನ್ನುತ್ತಿದ್ದ ಹಾಗೆ ಕಣ್ಣು ಮುಚ್ಚಿದನು. ಶರದಿ ಹೇಳಿದ್ದನ್ನು ಕೇಳಿ ಧನುಷ್ ಕಣ್ಣು ಮುಚ್ಚುತ್ತಿದ್ದ ಹಾಗೆ ಒಡನೆ ಅವನ 2 ಕೆನ್ನೆಗೆ ಮುತ್ತನ್ನಿರಿಸಿ ಅವನ ಎದೆಗೂಡಿನಲ್ಲಿ ಮುಖ ಉದುಗಿಸಿ ಮಲಗಿಬಿಟ್ಟಳು. ಅವಳು ಮುತ್ತು ಕೊಡುತ್ತಿದ್ದ ಹಾಗೆ ಕಣ್ಣು ಬಿಟ್ಟವನು, ನಾನು ಮಾತ್ರ ಕಿಸ್ ಮಾಡುವ ಆಗಿಲ್ಲ, ಇವಳು ಮಾತ್ರ ಕಿಸ್ ಮಾಡಬಹುದು ಎಂದು ಗೊಣಗಿಕೊಂಡು ಅವಳ ಭುಜ ಬಳಸಿ ಮಲಗಿದನು. ಮುಂದುವರೆಯುವುದು. ಧನ್ಯವಾದಗಳು.